ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಕೆಂಪು ಚಟ್ನಿ ಮಾಡೋದು ತೋರಿಸ್ತೀನಿ. ಒಣ ಮೆಣಸಿನ್ಕಾಯಿಂದ ಕೆಂಪು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಕರಿಬೇವು, ಈರುಳ್ಳಿ, ಕೊತ್ತಂಬರಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಬೆಲ್ಲ, ಸ್ವಲ್ಪ ಶುಂಠಿ ಹಾಕಬೇಕು. ನೋಡಿ ಹೇಗೆ ಮಾಡೋದನ್ನು ತೋರಿಸ್ತೀನಿ. ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ 3 ಹಚ್ಚಿಟ್ಟಿದ್ದೀನಿ, ಮೀಡಿಯಮ್ ಸೈಜು. ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಮೊದಲು ನೋಡಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಂಪಗೆ ಬ್ರೌನ್ ಕಲರ್ ಬರೋವರೆಗೂ, ಸ್ವಲ್ಪ ರೆಡ್ ಆಗೋವರೆಗೂ ಫ್ರೈ ಮಾಡಬೇಕು ಈರುಳ್ಳಿ. ನೋಡಿ ಈರುಳ್ಳಿ ಫ್ರೈ ಆಗ್ತಾ ಇದೆ. ಈ ಜಾರು ರೆಡಿ ಮಾಡ್ಕೊಂಡಿದ್ದೀನಿ. ಇವೆಲ್ಲ ಫ್ರೈ ಆದ ನಂತರ ಮಿಕ್ಸಿ ಮಾಡಬೇಕು. ನೋಡಿ ಈಗ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಚಟ್ನಿ ತುಂಬ ಟೇಸ್ಟಿ ಅಂತ. ಇದಕ್ಕೆ 1 ಹಿಡಿ ಆಗೋಷ್ಟು ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ ಇದನ್ನು ತೆಗೆದು ಆಮೇಲೆ ಒಣಮೆಣಸಿನ್ಕಾಯಿ ಫ್ರೈ ಮಾಡಬೇಕು. ಇದನ್ನೊಂದು ಸ್ವಲ್ಪ ಆಗಲಿ. ನೋಡಿ ಈಗ ಈರುಳ್ಳಿ ಕಲರು ಸ್ವಲ್ಪ ಚೇಂಜ್ ಆಗಿದೆ, ಬ್ರೌನ್ ಕಲರ್ ಬರ್ತಾ ಇದೆ. ಇದಕ್ಕೆ ಈಗ ನಾವು ಹುಣಸೆಹಣ್ಣು ಇಟ್ಕೊಂಡಿರ್ತೀವಲ್ಲ, ಹುಣಸೆಹಣ್ಣು ಕೂಡ ಹಾಕ್ಕೋಬೇಕು ಇದಕ್ಕೆ. ಆಮೇಲೆ ಜೀರಿಗೆನೂ ಹಾಕ್ಕೋಬೇಕು, ಮತ್ತು ಬೆಳ್ಳುಳ್ಳಿ, ಮತ್ತು ಕರಿಬೇವು ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು, ಬಿಸಿ ಮಾಡಬೇಕು. ಸ್ವಲ್ಪ ಹೊತ್ತು 1-2 ನಿಮಿಷ ಬಿಸಿ ಮಾಡಿದರೆ ಸಾಕು. ನೋಡಿ 1-2 ನಿಮಿಷ ಬಿಸಿ ಮಾಡ್ತೀನಿ. ನಂತರ ಮಿಕ್ಸಿ ಜಾರ್ಗೆ ತೆಗಿಬೇಕು. ನೋಡಿ ಈಗ ಕಲರ್ ಬಂದಿದೆ, ಸ್ವಲ್ಪ ಈರುಳ್ಳಿ ಇಷ್ಟು ಕಲರ್ ಬಂದರೆ ಸಾಕು. ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದು ಪಡ್ಡಲ್ಲಿ, ದೋಸೆನಲ್ಲಿ, ಚಪಾತಿನಲ್ಲಿ ಕೂಡ ಚೆನ್ನಾಗಿರುತ್ತೆ, ರೈಸಲ್ಲಿ ಕೂಡ ಚೆನ್ನಾಗಿರುತ್ತೆ. ಈ ಚಟ್ನಿ ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದು ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು 1 ವಾರ ಬೇಕಾದರೂ ತಿನ್ಬೋದು, ಏನೂ ಆಗೋಲ್ಲ. ಫ್ರೈ ಮಾಡಿರ್ತೀವಲ್ಲ, ಏನೂ ಆಗೋಲ್ಲ ಈ ಚಟ್ನಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈ ಜಾರ್ಗೆ ತೆಗಿತೀನಿ ಇಲ್ಲ. ನೋಡಿ ಈರುಳ್ಳಿ ಎಲ್ಲ ಹುರ್ಕೊಂಡಿದ್ನಲ್ಲ, ಅದನ್ನು ಒಂದು ಜಾರಿಗೆ ತೆಗೆದಿದ್ದೀನಿ. ಈಗ ಈ ಒಣ ಮೆಣಸಿನ್ಕಾಯಿ ಹುರ್ಕೊಳ್ಳೋ ಸಮಯ. ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಆಯಿಲ್ ಹಾಕ್ಬೇಕು, ಮುಂಚೆ ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕ್ಬೇಕು. ಆಮೇಲೆ ಈ ಒಣ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ನೋಡಿ ಇದನ್ನ ಹುರ್ಕೊತಾ ಇದ್ದೀನಿ ಚೆನ್ನಾಗಿ. ಸ್ವಲ್ಪ ಚೆನ್ನಾಗಿ ಗರಿ ಆಗೋವಾಗೆ ಫ್ರೈ ಮಾಡಬೇಕು. ಸ್ವಲ್ಪ ಇಲ್ಲಾಂದರೆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿ ಬರಲ್ಲ. ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಕೆಂಪು ಇದೆ, ಎಲ್ಲ ಫ್ರೈ ಆಗಿದೆ. ನೋಡಿ ಕಲರ್ ಬೇರೆ ಆಗಿದೆ ಈಗ, ಮೆಣಸಿನ್ಕಾಯಿ ಕಲರು. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತಿಂತಿತ್ತು. ನೋಡಿ ಈಗ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು 1 ಸ್ಪೂನು ಉಪ್ಪು ಹಾಕ್ಕೊತೀನಿ. ಸ್ವಲ್ಪ
ಆಮೇಲೆ ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಟಿರ್ತೀನಲ್ಲ ಇದನ್ನು ಹಾಕ್ತೀನಿ. ಆಮೇಲೆ ಶುಂಠಿ ಹಾಕಬೇಕು. ಶುಂಠಿ ಎಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಇದು ಬೆಲ್ಲ, ಇಷ್ಟು ಬೆಲ್ಲವನ್ನು ಹಾಕಬೇಕು. ನಿಂಬೆ ಹಣ್ಣಿನ ಗಾತ್ರ ಬೆಲ್ಲ ಅಂದ್ಕೊಳ್ಳಿ. ನೋಡಿ, ಇದನ್ನು ಈಗ ಮಿಕ್ಸಿ ಮಾಡ್ತೀನಿ. ನೋಡಿ, ನೋಡಿ ಹೀಗಾಗಿದೆ. ಇದಕ್ಕೆ ಸ್ವಲ್ಪನೇ ಹಾಕ್ಕೋಬೇಕು ನೀರು, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ತೀನಿ. ನೋಡಿ ಇದು ಸಣ್ಣಗಾಗಿದೆ. ಸ್ವಲ್ಪ ಜಾಸ್ತಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ ಖಾರ, ಅದಕ್ಕೆ ಇದಕ್ಕೆ ಯಾವಾಗಲೂ ಬ್ಯಾಡಗಿ ಮೆಣಸಿನ್ಕಾಯಿನೇ ಹಾಕೋಬೇಕು. ಗುಂಟೂರು ಮೆಣಸಿನ್ಕಾಯಿ ಹಾಕೋಬಾರ್ದು, ಅದು ತುಂಬ ಖಾರ ಇರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಅಂದರೆ ಖಾರ ಇರಲ್ಲ, ಅದನ್ನೇ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಹೇಗೆ ಸಣ್ಣಗಾಗಿದೆ, ತುಂಬ ಚೆನ್ನಾಗಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಒಂದು ಪಾತ್ರೆಯಲ್ಲಿ ಚಟ್ನಿ ತೆಕ್ಕೋಬೇಕು. ನೋಡಿ ಇದರಲ್ಲಿ ತೆಗೆದು ಆಮೇಲೆ ಒಗ್ಗರಣೆ ಕೊಡಬೇಕು. ಇದನ್ನು ಇನ್ನೊಂದು ರೌಂಡ್ ಮಾಡ್ತೀನಿ ಮಿಕ್ಸಿ. ನೋಡಿ ಈಗ ಆಗಿದೆ, ಸಣ್ಣಗೆ ಆಗಿದೆ. ನೋಡಿ ಈಗ ಇದನ್ನು ಜಾರ್ ತೆಗಿತೀನಿ. ತೆಗೆದು ಈ ಬೌಲಲ್ಲಿ, ಈ ಪಾತ್ರೆಯಲ್ಲಿ ತೆಗಿತೀನಿ ಚಟ್ನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಸಣ್ಣದಾಗಿದೆ. ನೋಡಿ ಎಲ್ಲ ಈ ಪಾತ್ರೆಯಲ್ಲಿ ತೆಗಿತೀನಿ. ನೋಡಿ ಇದು ಕೆಂಪು ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಈಗ ಒಗ್ಗರಣೆ ಕೊಡ್ತೀನಿ. ನೋಡಿ ಇದಕ್ಕೆ ಆಯಿಲ್ ಹಾಕ್ತೀನಿ. ಕಾಯಿಲಿ ಒಂದೆರಡು ಸ್ಪೂನು ಆಯಿಲ್ ಹಾಕಬೇಕು. ಈಗ ಎಣ್ಣೆ ಕಾಯಿಲಿ, ಜೀರಿಗೆ ಸಾಸಿವೆ ಹಾಕ್ತೀನಿ. ನೋಡಿ ಎಣ್ಣೆ ಕಾಯ್ತಾ ಇದೆ. ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಒಂದು ಸ್ವಲ್ಪ ಉದ್ದಿನಬೇಳೆ 1 ಸ್ಪೂನ್ ಹಾಕಿದ್ದೀನಿ. ನೋಡಿ ಚೆನ್ನಾಗಿ ಫ್ರೈ ಆಗಲಿ. ಕರಿಬೇವು ಹಾಕಿ ಒಗ್ಗರಣೆ ಕೊಡಬೇಕು ಇದಕ್ಕೆ. ಚಟ್ನಿ ನೋಡಿ ಹೇಗೆ ರೆಡಿಯಾಗಿದೆ. ನೋಡಿ ಇದು ಜೀರಿಗೆ ಸಾಸಿವೆ ಚಟಪಟ ಅಂತವಲ್ಲ, ಚಟಪಟ ಅಂದಮೇಲೆ ಕರಿಬೇವು ಹಾಕಬೇಕು ಸ್ವಲ್ಪ. ನೋಡಿ ಉದ್ದಿನಬೇಳೆ ಸ್ವಲ್ಪ ಕಲರ್ ಬರಬೇಕು. ಬ್ರೌನ್ ಕಲರ್ ಬಂದಮೇಲೆ ಕರಿಬೇವು ಹಾಕಬೇಕು. ನೋಡಿ ಕರಿಬೇವು ಇಷ್ಟು ರೆಡಿ ಇಟ್ಕೊಂಡಿದ್ದೀನಿ. ನೋಡಿ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ನೋಡಿ ಉದ್ದಿನಬೇಳೆ ಎಲ್ಲ ಬ್ರೌನ್ ಕಲರ್ ಆಗಿದೆ. ನೋಡಿ ಈಗ ಆಯಿಲ್ ಇದ್ದರೆ ಸ್ವಲ್ಪ ಖಾರನೂ ಕಡಿಮೆ ಆಗುತ್ತೆ, ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ಬೇಕಂದರೆ ಉದ್ದಿನಬೇಳೆ ಸ್ಕಿಪ್ ಮಾಡ್ಬೋದು. ಕೆಲವರೆಲ್ಲ ಬಾಯಿಗೆ ಅಡ್ಡ ಬರುತ್ತೆ ಅಂದರೆ ಅಷ್ಟೇ. ಜೀರಿಗೆ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಕೊಡ್ಬೋದು, ಎಣ್ಣೆ ಹಾಕಿ. ನೋಡಿ ಕೆಂಪು ಚಟ್ನಿ ರೆಡಿಯಾಗಿದೆ. ನೋಡಿ ಹೇಗಿದೆ ಅಂತ ನೋಡ್ತೀನಿ. ಟೇಸ್ಟ್ ಸೂಪರ್ ಟೇಸ್ಟಿಯಾಗಿದೆ. ನೀವು ಮಾಡಿ ನೋಡಿ ನನ್ನ ಚಾನಲನ್ನು. ಹಾಗೆ ನಾನು ಪಡ್ಡು ಮಾಡ್ತಾ ಇದ್ದೀನಿ. ದೋಸೆ ಮಾಡಿದ್ವಿ ನಿನ್ನೆ, ಅದನ್ನೇ ಈಗ ಪಡ್ಡು ಮಾಡ್ಕೊತೀನಿ. ಕೆಂಪು ಚಟ್ನಿ ಜೊತೆ ಪಡ್ಡು ತಿನ್ನೋಕ್ಕೆ ತುಂಬ ಚೆನ್ನಾಗಿ